ಲಾಸ್ಟ್ ಟು ಬಾಲ್ಸ್. ಪವನ್ ಜೋಶಿ, ಎಸ್ ಬನ್ನಿ ಇಲ್ಲಿ. ಬಂದೆ ಮಾಮ. ವಾಟ್ ಮುಚ್ಚೆ? ಏನ್ ನೀನು ನಾನ್ ಯಾವ ತರ ಬಾಲ್ ಹಾಕಿದ್ರು ಒಂದೇ ತರ ಆಡ್ತೀಯಾ? ಅದು ಪ್ರೀತಿ ಬಗ್ಗಿ ಬಗ್ಗಿ ಫೀಲ್ ಮಾಡೋ ತರ. ಹೌದಾ? ಹೌದೇನಾ? ಗೊತ್ತಿಲ್ಲಪ್ಪ, ನಾನೇನ್ ಗಮನಿಸಿಲ್ಲಪ್ಪ. ಅಯ್ಯೋ ಬೇಡ, ನನ್ನ ಹತ್ರನೇನಾ? ಕಣ್ಗುಡ್ಡ ಕಿತ್ತಾಕ್ಬಿಡ್ತೀನಿ. ಆಮೇಲೆ ಬ್ಲೈಂಡ್ ಕ್ರಿಕೆಟ್. ಅವಳು ನಮ್ ಫ್ರೆಂಡ್. ನೀವೇ ಇಷ್ಟು ಚೀಪಾಗಿ ಬಿಹೇವ್ ಮಾಡಿದ್ರೆ ಯಾರೇನೇ ಅಂದ್ರು ಗಂಡು ಹುಡುಗರ ತರ ಅವ್ರ ನಮ್ ಜೊತೆ ಸುತ್ತಾಡೋದ್ರಲ್ಲಿ ಅರ್ಥನೇ ಇರಲ್ಲ. ಈ ವಿಷಯದಲ್ಲಿ ನೀವಿದೆ ಫಸ್ಟ್ ಟೈಮ್ ತಪ್ಪು ಮಾಡ್ತಿದ್ದೀರಾ ಅಂತ ಅನ್ಕೋತಾ ಇದೀನಿ. ಹಾಗೆ ಇದು ಲಾಸ್ಟ್ ಟೈಮ್ ಆಗಿರ್ಬೇಕು ಅಂತ ಬಯಸ್ತೀನಿ. ಹೋಗಿ ಕ್ರಿಕೆಟ್ ಮಾತ್ರ ಆಡಿ. ಸಾರಿ ಕಣೋ, ಸಾರಿ ಮಚ್ಚ. ಏನ್ರೋ ಅದು ಸೀಕ್ರೆಟು? ನಿನ್ನ ಹತ್ರ ಡಿಸ್ಕಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ನಿನ್ನನ್ನು ಕರೀತಿದ್ದೆ. ಓಕೆ? ಅವನು ಹೀಗೆ ಹೇಳ್ತಾನೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಕೇಳಲಿಲ್ಲ. ಹುಷಾರ್. ಯಾರತ್ರ? ಅದು ಹಲೋ, ಐ ಆಮ್ ಚನ್ನಪ್ಪ ಎಕ್ಸ್ಪೋರ್ಟ್ಸ್ MD. ಓಹ್, ನಾವ್ ಯಶವಂತ್ ಅಂತ. ನೀನು ರನ್ನರಾ? ಇಲ್ವಲ್ಲ. ಮೈ ಗುಡ್ನೆಸ್, ನೀಗೊಂದು ಗೊತ್ತಾ? ನೀನು ಆ ನಾಯಿ ನಟ್ಟಿಸ್ಕೊಂಡು ಹೋದ್ಯಲ್ಲ, ಅದರ ಆವರೇಜ್ ಸ್ಪೀಡ್ ಏನು ಗೊತ್ತಾ? 35 km/h. ಆಲ್ಮೋಸ್ಟ್ ಒಬ್ಬ ನ್ಯಾಷನಲ್ ರನ್ನರ್ ಇರ್ತಾನಲ್ಲ, ಅವನ ಸ್ಪೀಡು. ಅಲ್ಲ, ನೀ ಯಾತಕ್ಕೆ ರನ್ನಿಂಗಲ್ಲೇ ಕಾನ್ಸಂಟ್ರೇಟ್ ಮಾಡಿ? ದೊಡ್ಡ ರನ್ನರ್ ಆಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು. ಮುಂದೆ 2008ರಲ್ಲಿ ಚೈನಾ ನಡೆಯೋ ಒಲಿಂಪಿಕ್ಸ್ ನಲ್ಲಿ ಇಂಡಿಯಾಗೆ ಗೋಲ್ಡ್ ಮೆಡಲ್ಸ್ ತರಕ್ಕೆ ನಿನ್ ಕೈಲಿ ಮಾತ್ರ ಸಾಧ್ಯ ಅಂತ ತಾನು ಹೇಳಕ್ ಬರ್ತಾ ಇರೋದು. ದೇವ್ರಾನೇ ಹೇಳ್ತಾ ಇದೀನಿ, ನನ್ಗೆ ಆ ಥರದ ಗುರಿ ಒಂಚೂರು ಇಲ್ಲ. ನನ್ ಬಿಟ್ಬಿಡ್ತೀರಾ ಪ್ಲೀಸ್? ಸರ್, ಇನ್ನೊಬ್ಬ ಯಾರೋ ಓಡ್ತಾ ಇದ್ದಾನೆ, ಅವನ ಹತ್ರ ಕೇಳಿ ನೋಡಿ ಸರ್. ಮನೆ ಎಲ್ಲ ಸೌಕರ್ಯವಾಗಿದೆ ತಾನೆ? ಹೌದು, ಸೌಕರ್ಯವಾಗಿದೆ ಮೇಡಮ್. ನಾಡಿದಿಂದ ಲೆಕ್ಕಾಚಾರ ನೋಡ್ಕೊಂಡ್ರೆ ಸಾಕು. ಸರಿ. ನಾಳೆ ನನ್ ಮಗಳ ಮದುವೆ. ಸೊ ಈ 2 ದಿನ ಮಾಲತಿ ಅಮ್ಮಂಗೂ ಮ್ಯಾನೇಜರ್ಗೂ ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಇನ್ವಿಟೇಷನ್ ಹೊಡೆದು ಅಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಿಲ್ಲ. ಸಿಂಪಲ್ ಆಗಿ ನಮ್ಮ ಎಸ್ಟೇಟ್ ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ತಿದೀವಿ. ಬೇಕಾದ ಫ್ರೆಂಡ್ಸ್ ರಿಲೇಟಿವ್ಸ್ ನ ಮಾತ್ರ ಕರೆದಿದೀವಿ. ಓಕೆ? ಆಯ್ತು ಮೇಡಮ್. ನಾನ್ ಟೌನ್ಗೆ ಹೋಗಿ ಬರ್ತೀನಿ. ಚಿತ್ರಾಗೆ ಮೇಕಪ್ ಮೆಹಂದಿ ಹಾಕೋಕೆ ಒಬ್ಬ ಬ್ಯೂಟಿಷಿಯನ್ ಬೇಕು, ಜೊತೆಲಿ ಕರ್ಕೊಂಡ್ ಬರ್ತೀನಿ. ಮೇಡಮ್, ಧನಲಕ್ಷ್ಮಿ ಕೂಡ ಒಳ್ಳೆ ಬ್ಯೂಟಿಷಿಯನ್, ಇವಳಿಗೆಲ್ಲ ಗೊತ್ತು. ಹೌದಾ? ತುಂಬಾ ಒಳ್ಳೇದಾಯ್ತು. ಹಾಗಾದ್ರೆ ನೀನೇ ಟೌನ್ಗೆ ಹೋಗಿ ಏನೇನ್ ಬೇಕೋ ಎಲ್ಲ ತಗೊಂಡ್ಬಂದ್ಬಿಡು. ಮೆಹಂದಿ ಮಾತ್ರ ತುಂಬಾ ಸುಂದರವಾಗಿರ್ಬೇಕು. ಸರಿ ಮೇಡಮ್. ಹೇಗಿದೆ? ಸಖತ್ತಾಗಿದೆ. ಏನು ಮೈಸೂರು ಮದ್ವೆ ಸ್ಪೆಷಲಾ? ಹೌದು. ಎಲ್ಲ ರೆಡಿ ಆದ್ರ? ಓಎಸ್, ಹೊಡ್ತಾ ಇದೀವಿ. ಓಹ್, ಪ್ರಪಂಚದಲ್ಲಿ ಒಬ್ಬನ್ ಬಿಟ್ಟು ಬೇರೆ ಎಲ್ಲ ಚುರುಕಾಗಿದಾರಪ್ಪ. ಅಲ್ಲ ಕಣೆ,
ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಇಷ್ಟು ಬ್ರಿಸ್ಕಾಗಿ ಓಡಾಡ್ತಿದ್ದೀರಲ್ಲ, ನಿಮಗೆ ಸ್ವಲ್ಪ ನಾಚಿಕೆ ಮಾನ ಮರಿದಿಲ್ಲ ಇಲ್ವಾ? ಅಲ್ಲ ಕಣೆ, ಅಸಹ್ಯ ಆಗಲ್ಲ? ಅಸಹ್ಯ ಆಗ್ಬೇಕಾಗಿರೋದು ನಮ್ಗಲ್ಲ, ನಿನಗೆ. ಇಷ್ಟೊತ್ತವರೆಗೂ ಬಿತ್ಕೊಂಡಿದ್ಯಲ್ಲ. ಯಶವಂತ್, ಆ ಬೀರುಲಿ ಆಪರೇಷನ್ ಖರ್ಚಿಗೆ 50,000 ರೂಪಾಯಿ ಇಟ್ಟಿದ್ದೀನಿ. ನೀನ್ ಡ್ರೆಸ್ ಚೇಂಜಿಗೆ ಬೀರು ಓಪನ್ ಮಾಡಿದ್ರೆ ಮತ್ತೆ ಲಾಕ್ ಮಾಡ್ಬೇಕು. ಹಾಲಲ್ಲಿ ಟಿವಿ ಮೇಲೆ 500 ರೂಪಾಯಿ ಇಟ್ಟಿದ್ದೀನಿ, ಅದು ನಿನ್ ಖರ್ಚಿಗೆ. ನಾವು ಮಂಗಳವಾರ ಸಾಯಂಕಾಲನೇ ಬಂದ್ಬಿಡ್ತೀವಿ. ಬುಧವಾರ ಬೆಳಿಗ್ಗೆನ ಅಮ್ಮನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೋಣ ಏನೋ? ಸರಿಪಾ. ಯಶವಂತ್, ಹಾ, ಫ್ರಿಜ್ ನಲ್ಲಿ ದೋಸೆ ಹಿಟ್ಟಿಟ್ಟಿದ್ದೀನಿ, ಚಟ್ನಿ ಇಟ್ಟಿದ್ದೀನಿ. ಪುಳಿಯೋಗರೆ ಮಿಕ್ಸು, ಚಟ್ನಿ ಪುಡಿ, ಖಾರದ ಪುಡಿ ಎಲ್ಲ ಇದೆ. ಅನ್ನ ಮಾತ್ರ ಮಾಡ್ಕೋ. ಸರಿ. ಎಷ್ಟೇ ಮಾಡಿಟ್ರು ಹೊರಗಡೆ ತಿಂದು ಆ 500 ರೂಪಾಯಿನ ಖಾಲಿ ಮಾಡ್ಬಿಟ್ಟೆ ಕೂತ್ಕೊಳ್ತಾನೆ ಅಂತ ಗೊತ್ತಿದ್ರು ನಾನ್ ಸುಮ್ನೆ ಕೂತ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಲೆ ಕೆಲ್ಸಗಳನ್ನ ಕಡಿಮೆ ಮಾಡ್ಕೋ. ಸರಿ. ಓಕೆ, ಗುಡ್ ಗರ್ಲ್. ಹ್ಯಾಪಿ ಜರ್ನಿಪಾ, ಹ್ಯಾಪಿ ಜರ್ನಿಮಾ. ಏಯ್, ಹಿಂದಿನ ಬಾಗಿಲಿಗೆ ಬೀಗ ಹಾಕೋದ್ ಮರಿಬೇಡ. ಹೊರಗಡೆ ಹೋಗುವಾಗ ಮುಂದೆ 2 ಬೀಗನು ಲಾಕ್ ಮಾಡ್ಕೊಂಡು ಹೋಗು, ಸರಿನಾ? ಜೋಪಾನ ಕಣೋ, ಹೇಳಿದ್ದೆಲ್ಲ ನೆನ್ಪಿರ್ಲಿ. ಓಕೆಪಾ. ಬಾಮ್ಮ. ಬಾಯ್. ಸಿಯಾ. ಮುಂದಿನ ಡೋರ್ ಲಾಕ್ ಆಯ್ತು, ಹಿಂದಿನ ಡೋರ್ ಲಾಕ್ ಹಾಕೋಬೇಕೀಗ. ಆಮೇಲೆ ಇನ್ನೇನು, ಅಪ್ಪಾಜಿ ಹೇಳ್ದಂಗೆ ಡೋರು ಅಲ್ಲ, ಬೀರು ಲಾಕ್ ಹಾಕ್ಬೇಕು. ಆಮೇಲೆ ಇನ್ನು ಸರಿ, ನೆಮ್ಮದಿಯಿಂದ ಮಲಿಕಬೇಕು. ರಿಜಿಸ್ಟ್ರಾರ್ಗೆ ಕಾರ್ ಎಷ್ಟೊತ್ತಿಗೆ ಕಳಿಸ್ತಾ ಇದ್ದೀರಾ? 4:15 ಕಳಿಸ್ತಾ ಇದ್ದೀನಿ ಮೇಡಮ್. ಹಾ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನು ನೈಟ್ ಮೆಹಂದಿ ಹಾಕಿ ಹೋಗೋದಕ್ಕೆ ತುಂಬಾ ಲೇಟ್ ಆಯ್ತು ಅನ್ಸುತ್ತೆ? ಹೌದು ಮೇಡಮ್, ಅದೇ ಹೇಗಿದೆ ನೋಡೋಣ ಅಂತ ಬಂದೆ. ಹಾ, 6:15 ಎಪ್ಸಿ ನಾನೇ ನೋಡೋಣ ಅಂತಿದ್ದೆ. ಬಾ ನೋಡೋಣ. La 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 la. Ow! Jig jig ja, jig jig ja, jig 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 ja, jig 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 ah, jig 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 ah, oh oh oh, jig. Ding 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 ding. ಮಾಮ ಮಾಮ ಮಜಾ ಮಾಡು, ಯಶವಂತ್ ಮಾಮ ಮಜಾ ಮಾಡು, ಗಾಂಧಿ ತಾತ ಈಗ ನಿನ್ನ ಕೈಯಲ್ಲಿ. ಫಿನಿಶಿಂಗ್ ಟಚ್ ಅಂತ ಯಾಕೆ ಸ್ವಲ್ಪ ಪರ್ಫ್ಯೂಮ್ ಹಾಕಬಾರ್ದು ಯಶವಂತ್? ವೈ ನಾಟ್? ಏನ್ ಮ್ಯಾಜಿಕ್ ಇದೆ ನಿನ್ನಲ್ಲಿ. ನಿನ್ ಮುಟ್ಟಿದ ತಕ್ಷಣ ಮೈಯೆಲ್ಲ ಜುಮ್ ಅಂದತಲ್ಲ. ಮುಟ್ಟಿದ್ರೇನೆ ಹೀಗೆ, ಇನ್ನೆತ್ಕೊಂಡು ಊರೆಲ್ಲ ತಿರ್ಗಾಡಿದ್ರೆ? ಓಕೆ, ಇವತ್ತು ಫ್ರೈಡೆ. ಅಮ್ಮನ ಜೊತೆ ನೀನು ಆಪರೇಷನ್ಗೆ ಅಂತ ಹೋಗ್ಬೇಕಾಗಿರೋದು ವೆಡ್ನೆಸ್ಡೇ. ಅಪ್ಪ ಅಮ್ಮ ಊರಿಂದ ಬರೋದು ಟ್ಯೂಸ್ಡೇ. ಅಲ್ಲಿವರೆಗೂ ನೀನ್ ಯಾಕೆ ಬೀರಲೆ ಕುಳಿತಾ ಇರ್ಬೇಕು? ನನ್ನ ಜೊತೆ ಬಂದ್ರೆ ಊರೆಲ್ಲ ತಿರ್ಗಾಡ್ಬೋದಲ್ಲ. ಆಮೇಲೆ ಇಲ್ಲಿ ಕರ್ಕೊಂಡು ಬಿಟ್ಬಿಡ್ತೀನಪ್ಪ. ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸಿ ನಿನ್ನ ನಂದು ಅಂತ ಹೇಳಿ ಅಮ್ಮಂದೆಯಿಂದ ಪೋಸ್ಟ್ ತೋರಿಸ್ತೀನಿ. ಆಮೇಲೆ ನಿಜನೂ ಹೇಳ್ಬಿಡ್ತೀನಿ. ಪಾಪ ನಿನ್ನಂತ ಬಂಡಲ್ನ ನನ್ನ ಫ್ರೆಂಡ್ಸ್ ಮುಟ್ ಸಹ ನೋಡಿರಲ್ಲ. ನಂತರ ಅವ್ರು ಸ್ವಲ್ಪ ಎಕ್ಸೈಟ್ ಆಗ್ಲಿ. ಏನ್ ಹೇಳ್ತೀಯಾ? ನಿಮ್ ಇಷ್ಟ ಬಾಸ್. ಸಿನಿಮಾ ನೋಡಿ ನೋಡಿ ನಾವ್ ತುಂಬಾ ಕೆಟ್ಟೋಗ್ಬಿಟ್ಟಿದೀವಿ. ನಾನು ನಿನಗ್ ಬಾಸ್ ಅಲ್ಲ? ನಾನು ಯಾರ ಕೈಲಿ ಇರ್ತೀನೋ ಅವರೇ ನನಗೆ ಬಾಸು ಬಾಸ್. ಏಯ್ ದುಡ್ಡು! ನಾಯಿ ಎತ್ಕೊಂಡು ಹೋಗ್ತಾ ಇದೆ. ಏಯ್ ಅಯ್ಯೋ, ಇವನ್ ಹೆಂಗಾನ ಮಾಡಿ ಓವರ್ಟೇಕ್ ಮಾಡಿ ನನ್ನನ್ನ ಹಿಡ್ದಾಕ್ಬಿಡ್ತಾನೆ ಕಳ್ಳ. ಅನಾವಶ್ಯಕವಾಗಿ ಇವನ್ ತವ ಸೋತು ಸರೆಂಡರ್ ಆಗ್ಬೇಕು.
ಹಿಂದೆ ಒಂದ್ ಕಿತ ಹಾಕಿದ್ದೆ ಸಾಕು, ಇನ್ನೊಂದ್ ಕಿತ ಆಗ್ಬಾರ್ದು ಕಳ್ಳ. ಏನ್ ಮಾಡೋದೀಗ? ನಾವು ರೆಗ್ಯುಲರ್ ಆಗಿ ಉಚ್ಚೆ ಹೋಯ್ತೀವಲ್ಲ ಮ್ಯಾನ್ವಲ್, ಅದ್ರ ಒಳಗೆ ಹಾಕ್ಬಿಟ್ರೆ ಕರೆಕ್ಟು ಕಳ್ಳ. ಜೂಟ್ ಏನು ಒಳಗಾಕ್ಬಿಡ್ತಾ? ಊರ್ಕಣೋ, ಕೈಗೆ ಬಂದಿದ್ ಬಾಯಿಗೆ ಬರ್ಲಿಲ್ವಲ್ಲೋ? ಅದೇ ದುಡ್ಡಲ್ಲಿ ಕುಡುಕ್ತೀನಿ ಮಜಾ ಮಾಡೋಣ ಅಂತಿದ್ರೆ. ಏಯ್ ಸುಮ್ನಿರೋ. ಯಶವಂತ್, ಎಲ್ಲಿಂದ ಬಂತಿಷ್ಟು ದುಡ್ಡು? ಅಮ್ಮನ ಆಪರೇಷನ್ಗೆ ಅಂತ ಅಪ್ಪ ಪ್ರಾವಿಡೆಂಟ್ ಫಂಡ್ ಇಂದ ಡ್ರಾ ಮಾಡಿ ಮನೇಲಿ ಇಟ್ಟಿದ್ ದುಡ್ಡಿದು. ಎಲ್ಲ ಮೈಸೂರಿಗೆ ಹೋಗಿದ್ರು, ತಗೊಂಬಂದ್ ನಿಮ್ಮ ಹತ್ರ ಪೋಸ್ಟ್ ತೋರ್ಸೋಣ ಅಂತ ಅನ್ಕೊಂಡ್ರೆ ಅಷ್ಟ್ರಲ್ಲಿ ಏನ್ರ ಮಾಡೋದೀಗ? ನಿಂಗ್ ಬುದ್ಧಿಗೆ ಇದೆಯೇನೋ? ಯಾವ್ದ್ರಲ್ಲಿ ಆಟ ಆಡ್ಬೇಕು ಅಂತ ಒಂದ್ ಲಿಮಿಟ್ ಬೇಡ? ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅವನ್ನ ಕ್ರಿಟಿಸೈಸ್ ಮಾಡೋದ್ ಬಿಟ್ಟು ದುಡ್ಡಿಗೆ ಏನ್ ಮಾಡ್ಬೇಕು ಅಂತ ಎಲ್ರು ಸ್ವಲ್ಪ ಯೋಚನೆ ಮಾಡಿ.